ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತು ಏನು ಮಾಡ್ತಿದ್ದೀವಿ ಗೊತ್ತಾ? ನಾವು ಫ್ಯಾಮಿಲಿ ಔಟಿಂಗ್ ಬಂದಿದ್ದೀವಿ. ಎಸ್, ಫೋರಮ್ ಮಾಲ್ಗೆ, ನೆಕ್ಸಸ್ ಮಾಲ್, ಇವಾಗ ಅದು ನೆಕ್ಸಸ್ ಮಾಲಿಗೆ ಬಂದಿದ್ದೀವಿ. ಯಾರ್ಯಾರು ಅಂದರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮೈ ಸನ್. ಏನಕ್ಕೆ ಬಂದಿದ್ದೀವಿ ಅಂದರೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಎಸ್ ಗಾಯ್ಸ್, ಡ್ರೆಸ್ ತೊಗೊಳ್ಳೋಣ ಅಂತ ನನಗೂ ಆ್ಯಂಡ್ ಭರತ್ಗೂ ಆ್ಯಂಡ್ ಪಾಪುಗೂ 3 ಜನಕ್ಕೂ ಡ್ರೆಸ್ ಬೇಕಾಗಿತ್ತು. ಹಾಗಾಗಿ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಗೈಸ್, ಹಾನೆಸ್ಟ್ಲಿ ಹೇಳಬೇಕು ಅಂತಂದರೆ ಇಂತಹ ಫ್ಯಾಮಿಲಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ರೇರ್ ಆ್ಯಂಡ್ ಪ್ರೀಷಿಯಸ್. ಈಗ ನಾವು ಫಸ್ಟು ಮಾಲ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಹೇಳಬೇಕಂದ್ರೆ ಅಟ್ಮಾಸ್ಫಿಯರ್ ತುಂಬ ಲೈವ್ಲಿ ಆಗಿದೆ. ಲೈಟ್ ಕ್ರೌಡ್, ಎವ್ರಿಥಿಂಗ್ ಸೋ ಬ್ಯೂಟಿಫುಲ್. ಎಸ್ಕಲೇಟರ್ ಮೇಲೆ ನಿಂತು ನೋಡ್ತಾ ಇದ್ದೆ. ಹೊರಗಡೆಯಿಂದನೇ ಮ್ಯಾಕ್ಸ್ ಕಲೆಕ್ಷನ್ ಕಾಣಿಸ್ತು, ಸಕ್ಕತ್ತಾಗಿದೆ. ಅದಕ್ಕೆ ಒಳಗೆ ಹೋಗಿ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಗೈಸ್, ಹೇಳಬೇಕಂದ್ರೆ ನಾನು ಇವತ್ತು ಬಂದಿರೋ ಪರ್ಪಸ್ ಏನು ಅಂತಂದರೆ ರೆಡ್ ಕಲರ್ ಡ್ರೆಸ್ನ ಹುಡ್ಕೊಂಡು, ನಾನೊಬ್ಬಳೇ ಅಲ್ಲ, ಭರತ್ ಕೂಡ ಆ್ಯಂಡ್ ಪಾಪು ಕೂಡ ರೆಡ್ ಕಲರ್ ಡ್ರೆಸ್ ಹುಡುಕ್ತಾ ಇದ್ದೀನಿ. ಯಾಕೆ ನಾನು ಈ ರೆಡ್ ಕಲರ್ ಡ್ರೆಸ್ ಹುಡುಕ್ತಾ ಇರ್ಬೋದು ಅಂತ ನೀವು ಜಸ್ಟ್ ಗೆಸ್ ಮಾಡಿ. ಇದರ ರಿಯಲ್ ರೀಸನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ, ಓಕೆನಾ? ಟ್ರೆಡಿಷ್ನಲ್ ವೇರು ರೆಡ್ ಕಲರು ಚೆನ್ನಾಗಿ ಕಾಣಿಸುತ್ತೆ. ರೆಡ್ಡೇನೆ, ಬಟ್ ಇದೇನಿದು ಟಾಪ? ಮ್ಯಾಕ್ಸಿನ ಟಾಪ್ ಈ ಥರನಾ? ನಾನು ಚೂಡಿ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಸ್ಟಿಲ್ ಇದಕ್ಕೆ ವೇಲೆಲ್ಲ ಹಾಕೊಂಡು ಮ್ಯಾಚ್ ಮಾಡಿ ಚೆನ್ನಾಗಿದೆ. ನಾನು ಬೆಳಗ್ಗೆ ಟಿಫನ್ ದೋಸೆ ತಿಂದೆ ಆ್ಯಂಡ್ ದೋಸೆ ಜೊತೆ ಕಾಫಿ ಕುಡಿದೆ. ಕಾಫಿ ಕುಡಿದೆ, ನೀರೇ ಕುಡ್ದಿಲ್ಲ ಫ್ರೆಂಡ್ಸ್. ತುಂಬ ಥರ್ಸ್ಟಿ ಆಗ್ತಿದೆ, ಅದಕ್ಕೆ ಸ್ವಲ್ಪ ಫುಡ್ ಸೆಕ್ಷನ್ಗೆ ಹೋಗೋಣ ಅಂತ. ಏನು ಮಾಡಿದೆ? ಮ್ಯಾಕ್ಸ್ಗೆ ಹೋಗಿದ್ವಿ. ಮ್ಯಾಕ್ಸಲ್ಲಿ ಯಾವುದೋ ಅಷ್ಟು ಹಿಡಿಸಿಲ್ಲ, ಅದಕ್ಕೆ ಲೈಫ್ ಸ್ಟೈಲ್ ನೋಡೋಣ ಅಂತ. ಪಾಪದಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ. ಗರ್ಲ್ ಬೇಬಿಗಂತೂ ಸೂಪರಾಗಿದೆ. ಗರ್ಲ್ ಬೇಬಿಗೆ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ಗರ್ಲ್ ಬೇಬೀಸ್ಗೆ ಜಾಸ್ತಿ ಕಲೆಕ್ಷನ್ ಇರುತ್ತೆ. ಬಾಯ್ ಬೇಬಿಗೆ ಸಿಗೋದೇ ಇಲ್ಲ. ಬಾಯ್ಸಿಗೆ ಹುಡ್ಕಿದ್ರೆ ಗರ್ಲ್ಸಿಗೆ ಸಿಗುತ್ತೆ, ಗರ್ಲ್ಸಿಗೆ ಸಿಗೋದ್ರೆ ಬಾಯ್ಸಿಗೆ ಸಿಗೋಲ್ಲ. ರೆಡ್ ಚಡ್ಡಿ ಇದು ಚೆನ್ನಾಗಿದೆ ಅಲ್ಲ, ಬಟ್ ಇದಕ್ಕಿಂತ ಅದೇ ಚೆನ್ನಾಗಿತ್ತ ಅಂತ. ಲೆಟ್ಸ್ ಸಿ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ಫೈನಲೈಸ್ ಮಾಡ್ತೀನಿ. ಇದು ಮರೂನ್ ಆಗುತ್ತಾ ರೆಡ್ ಆಗುತ್ತಾ? ಇದು ಹಾಕೊಳ್ಳೋಕೆ ಅಷ್ಟೊಂದು ಅಮೌಂಟ್ ಕೊಡೋಕ್ಕೆ ಬೇಜಾರು. ಆ ಥರದ್ದು ಎಷ್ಟೊಂದು ತೊಗೊಂಡ್ಬಿಟ್ಟು ಒಂದೊಂದ್ಸಲ ಹಾಕ್ಕೊಂಡ್ಬಿಟ್ಟು ವಾಪಸ್ ಗಾಡ್ರೇಜಲ್ಲಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಅಷ್ಟೊಂದು ಅಮೌಂಟ್ ಕೊಡೋಕ್ಕೆ ಬೇಜಾರಾಗುತ್ತೆ. ಗೈಸ್, ಐ ಆಮ್ ಪ್ಲಾನಿಂಗ್ ಟು ವಾಚ್ ಮೂವಿ ಟುಡೇ. ದೃಶ್ಯಂ 3ಗೆ ಹೋಗೋಣ ಅಂತ ಇದ್ದೀನಿ. ಲೆಟ್ಸ್ ಆಸ್ಕ್ ಹಿಮ್. ಅದು ಮೂವಿಗೆ ಹೋಗೋಣ ಹೇಗೆ ಬೇಡ ಅನಿಸುತ್ತೆ. ಹೋಗೋಣ ಹೇಳ್ರಿ, ನಿಜ ನೋಡೋಣ. ಪಾಪು ಕರ್ಕೊಂಡು ಹೋಗ್ಬೇಕಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದು ಬಂದ್ಬಿಟ್ಟು ಐಚೆ ಫಸ್ಟ್ ಫ್ಲೋರ್. ಗೈಸ್, ಇದು ಯಾವುದು ಮಾಲ್? ಫೋರಮ್ ಮಾಲ್ ಅಲ್ವಾ ಗೈಸ್? ಫೋರಮ್ ಮಾಲ್ ಈಗ ನೆಕ್ಸಸ್ ಮಾಲ್ ಆಗಿದೆ. ಎಸ್, ನೆಕ್ಸಸ್ ಮಾಲ್ನ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ? ಬೆಂಗಳೂರಲ್ಲಿರೋರು, ಮೈಸೂರಿನ ಜನರು ಬೆಂಗಳೂರಲ್ಲಿ ಹೋಗಿ ಸೇರ್ಕೊಂಡಿದ್ರಲ್ಲ, ಯಾರು ಮೈಸೂರಲ್ಲಿ ಮಿಸ್ ಮಾಡ್ಕೋತಿದ್ರ? ಜಸ್ಟ್ ಕಮೆಂಟ್ ದಿಸ್ ವಿಡಿಯೋ. ಕೈನೋ ಬಂತಾ? ಒಂದು ಅಂತಿರೋದು. ರೆಡ್ ಕಲರ್ ಸುಮಾರು ಇದಾವೆ.
ಓಲಾ ರೆಡ್ ಓನ್ಲಿ ಚೆನ್ನಾಗಿ ಅನಿಸ್ತಾರೆ. ಸೈಜ್ ಎಲ್ಲ ಟ್ರೈ ಮಾಡ್ತೀನಿ ಇರುಕಂದ ಇದು ಚೆನ್ನಾದ ಡ್ರೆಸ್ಸು ಆ್ಯಕ್ಚುಲಿ. ಬಟ್ ಏನಂದರೆ ಎಲ್ ಸೈಜು ಚೆನ್ನಾಗಿತ್ತು, ಸ್ವಲ್ಪ ಲೂಸ್ ಕೇಳು ಸೈಜ್ ಇದೆಯಾ ಅಂತ. ಗೈಸ್ ಎಷ್ಟಂದ್ರೆ ಹುಡ್ಕಿದ್ವಿ, ನಾವು ಸೂಟೇ ಆಗ್ತಾಯಿಲ್ಲ ಯಾವುದು ರೆಡ್ ಕಲರು. ಒಂದ್ರಲ್ಲಿ ಇಷ್ಟ ಆಯಿತು ಬಟ್ ನನ್ನ ಸೈಜ್ ಸಿಗಲಿಲ್ಲ. ಎಲ್ ಸೈಜು ಲೂಸು ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಲೂಸ್ ಡ್ರೆಸ್ ಹಾಕೊಂಡು ಬೇಜಾರಾಗಲ್ಲ. ಅದಕ್ಕೆ ಈಗ ಸ್ವಲ್ಪ ಫಿಟ್ಟಿಂಗ್ ಇರೋವಂಥದ್ದು ಚೆನ್ನಾಗಿರೋ ಡ್ರೆಸ್ ಆಗೋದು ಅಂತ ನೋಡ್ತಾ ಇದ್ದೀನಿ. ಓಕೆ, ವೆಸ್ಟ್ ಸೈಡ್ಗೆ ಹೋಗಿದ್ವಿ. ವೆಸ್ಟ್ ಸೈಡಲ್ಲಿ ಅಷ್ಟೊಂದು ಕಲೆಕ್ಷನ್ ಕಾಣಲಿಲ್ಲ ರೆಡ್ಡಲ್ಲಿ. ಸೊ ಇಲ್ಲಿ ವಿಸ್ಮೈಲ್ ನೋಡೋಣ ಅಂತ ಇದ್ದೀನಿ. ಗೈಸ್ ಇದು ನನಗೆ ರೆಡ್ಡಾ ಪಿಂಕ್ ಅಂತ ಅಷ್ಟು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಒಂದ್ಸರಿ ಒಳಗೆ ಹೋಗಿ ನೋಡ್ತೀನಿ. ಗೊತ್ತಾಗ್ತಿಲ್ಲ. ಗೈಸ್ ಏನು ಗೊತ್ತಾ, ಏನಿಲ್ಲ ರೆಡ್ ಕಲರ್ ಡ್ರೆಸ್ ಅಂತೂ ಸಿಗಲಿಲ್ಲ, ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಲಾಯಲ್ ಮಾರ್ಟ್ಗೆ ಹೋಗಿದ್ದೆ. ಫ್ರೆಶ್ ಜ್ಯೂಸ್ ಬಾಟ್ಲು ಸಿಕ್ತು, ತುಂಬ ಯಮ್ಮಿ ಆಗಿತ್ತು ಆ್ಯಂಡ್ ರಿಫ್ರೆಶಿಂಗ್ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ಸೇಮು ನನ್ನ ಥರನೇ ಕಾಪಿ ಮಾಡ್ತಾ ಇದ್ದಾರೆ ನೋಡಿ. ಈಗ ನೋಡಿ ಎಸ್ಕಲೇಟ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಡ್ ಕೋರ್ಟು ಸಖತ್ತು ಅಮೇಝಿಂಗ್ ಆಗಿದೆ. ಆಮೇಲೆ ತುಂಬ ಅಟ್ಮಾಸ್ಫಿಯರ್ ಸೂಪರ್ ಆಗಿದೆ. ಹುಡುಕಿ ಡ್ರೆಸ್ ಅಂತೂ ಸಿಗಲಿಲ್ಲ, ಅದಕ್ಕೆ ಹೊಟ್ಟೆ ಹಸಿತು, ಬಿರಿಯಾನಿ ತಿನ್ನೋಣ ಅಂತ ಫುಡ್ ಕೋರ್ಟಿಗೆ ಬಂದಿದ್ದೀನಿ. ಅವ್ರು ಲಂಚ್ ಮಾಡಿ ಪಾಪುನ ಇಟ್ಕೊಂಡಿದ್ದಾರೆ, ಸೊ ದಟ್ ನಾನು ಬೇಗ ಊಟ ಮಾಡ್ಕೊಳ್ಳಿ ಅಂತ. ಮಸ್ತು ಮಲೈಕಾ. ಏನು ಗೊತ್ತಾ, ಶಾಪಿಂಗ್ ಇಸ್ ಅ ನೇಮು, ಸೇಕು ತಿನ್ನೋಕ್ಕೆ ಬಂದಿದ್ದಲ್ಲ. ನಾವು ಆ್ಯಕ್ಚುಲಿ ಶಾಪಿಂಗಿಗೆ ಅಂತ ಬಂದಿದ್ದು, ಶಾಪಿಂಗ್ ಬಿಟ್ಟು ಎಲ್ಲ ಮಾಡಿದ್ವಿ, ತಿಂದ್ವಿ ಕುಡಿದ್ವಿ ಎಲ್ಲ ಆಯಿತು. ಈಗ ನಾವು ಯಾವೊಂದಿನೂ ನಂಗೆ ಅಷ್ಟು ಸೆಟ್ ಆಗಿಲ್ಲ, ಮತ್ತೆ ಬ್ಯಾಕ್ ಟು ಮ್ಯಾಕ್ಸ್ ಅಂತ ಮ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ. ರೆಡ್ ಕಲರ್ ಡ್ರೆಸ್ಸಸ್ ಸಿಗಲಿಲ್ಲ, ಇನ್ನು ಹುಡುಕ್ತಾನೆ ಇದ್ವಿ. ಸಿಗುತ್ತಪ್ಪ, ಸಿಕ್ಕಿದ್ರೆ 5,000 10,000 ಅಂತಾರೆ. ನಾವು ಒಂದಿನ ಹಾಕೊಳ್ಳೋಕ್ಕೆ 10,000 ಡ್ರೆಸ್ ಹಾಕೊಂಡು ತಿರ್ಗೋಕ್ಕಷ್ಟು ಅಫೋರ್ಡ್ ಮಾಡೋಕ್ಕೆ ವಿ ಕಾಂಟ್ ಅಫೋರ್ಡ್. ಆಮೇಲೆ ಕಮ್ಮಿ ರೇಟಲ್ಲಿ ನೋಡ್ತೀವಿ ಅಂತಂದರೆ ಈ ಮಾಲಲ್ಲಿ ಕಮ್ಮಿ ರೇಟಿಗೆ ಸಿಗೋಲ್ಲ. ಫಸ್ಟ್ ಆಫ್ ಆಲ್ ನಾವು ರೆಡ್ ಡ್ರೆಸ್ ಹೊಟ್ಕೊಂಡು ಮಾಲಿಗೆ ಬಂದಿದ್ರೆ ದೊಡ್ಡ ತಪ್ಪಾಯ್ತು ಅಂತ ಗೊತ್ತಾಗ್ತಿದೆ. ಬೆಸ್ಟ್ ಆಪ್ಷನ್ ಅಂತಂದರೆ ಈಗ ಮ್ಯಾಕ್ಸು ನನ್ನ ಪ್ರಕಾರ. ನಾವು ಮ್ಯಾಕ್ಸಲ್ಲಿ ಆಲ್ಮೋಸ್ಟ್ ತೊಗೊತೀವಲ್ವ, ಮ್ಯಾಕ್ಸು, ಟ್ರೆಂಡ್ಸು, ಝೂಡಿಯೋ ಎಲ್ಲ ನಮ್ಮ ರೇಂಜ್ಗೆ ಓಕೆ. ಇನ್ನೆಲ್ಲ ಸಖತ್ ಕಾಸು ಮಡಗಿದ್ರೆ ಅವ್ರು ತೊಗೋಬೋದು, ನಮ್ಮ ಕೈಲಾಗಲ್ಲ. ಹೋಗೋಣ. ಫೈನಲಿ ತೊಗೊಂಡಿದ್ದೀನಿ ಬಟ್ ಇದನ್ನು ನಾನು ಇವಾಗಲೇ ತೋರಿಸಲ್ಲ. ನಾನು ಏನೋ ಒಂದು ಒಕೇಶನ್ ಇದೆ, ಅದೇನೋ ಅಂತ ರಿವೀಲ್ ಮಾಡಿ ನಾನು ನಿಮಗೆ ರೆಡ್ ಡ್ರೆಸ್ ಯಾಕೆ ತೊಗೊಂಡೆ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಅದನ್ನು ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ನನಗೂ ವೀಡಿಯೋ ಮಾಡೋಕ್ಕೊಂದು ರೀಸನ್ ಬೇಕಲ್ಲ, ಹಾಗಾಗಿ ಆ ವ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಗೈಸ್ ಪಾಪುಗೆ ಇಟ್ಕೊಂಡು ಮೂವಿ ನೋಡೋದಾ ಬೇಡವಾ ಅಂತ ಕನ್ಫ್ಯೂಷನ್ ಇದೆ, ಬಟ್ ಬಂದೇ ಬಿಟ್ಟೆ. ಮೂವಿ ನೋಡಿದ್ವಿ, ದೃಶ್ಯಂ 3ಗೆ ಬಂದಿದ್ವಿ. ಮೂವಿ ಓಕೆ ಇತ್ತು, ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ನಮ್ಮ ಪಾಪು ಫಸ್ಟ್ ಟೈಮ್ ಮೂವಿ ನೋಡಿರೋದು, ಆ್ಯಂಡ್ ಅವ್ನು ಅಳ್ಳಿಲ್ಲ ಮಧ್ಯದಲ್ಲಿ, ಸದ್ಯ ಅವ್ನು ಮಲ್ಕೊಂಡಿದ್ದ. ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.